ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಜೈ ಗುರುದತ್ತ, ಜೈ ನಿರಂಜನ. ನಾನು ಬದ್ರಿನಾಥ್. ಹುಟ್ಟಿದಾಗಿಂದ ಈ ಆಶ್ರಮದ ನನಗೆ ಕೃಪೆ ಇದೆ. ನಮ್ಮ ತಾಯಿ ಮದುವೆಯಾಗಿ ಬಂದು ಒಂದು 6-7 ವರ್ಷದ ಮೇಲೆ ನಾನು ಹುಟ್ಟಿದೆ. ಗುರುಗಳು ನನ್ನ ಎತ್ತಿ ಕೆನ್ನೆ ಸವರಿ ತಲೆ ಸವರಿ ಅವರು ಅನುಗ್ರಹಿಸಿದ್ದಾರೆ. ಅದು ವಿಶೇಷವಾಗಿದೆ. ಅದು ನನಗೆ ಇಲ್ಲಿ ಒಂದು ಸೇವೆಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಕಿಂಚಿತ್ ಸೇವೆ ಮಾಡ್ತಾಯಿದ್ದೀನಿ. ಇದೇ ರೀತಿ ಎಲ್ರಿಗೂ ಗುರುಗಳ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ದತ್ತ ಮೂರ್ತಿ ಏನಿದೆ ತ್ರಿಮೂರ್ತಿ ರೂಪ ಅಂತ, ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಬೇರೆ ಬೇರೆ ದೇವಸ್ಥಾನಗಳು. ಇಲ್ಲಿ ದತ್ತ ಗುರು ಜೈ ಗುರು ದತ್ತ ಏನಿದ್ದಾನೆ ಒಂದು ವಿಶೇಷವಾದ ಸನ್ನಿಧಿ. ಇದನ್ನು ನಮ್ಮ ಸ್ವಾಮೀಜಿಯವರು 1939 ಇಸ್ವಿಲಿ ಮಾಡಿದರು. ಸೊ ನಾವು ಹುಟ್ಟಿದ್ದು ಬಂದಮೇಲೆ ನಮ್ಮ ಇಡೀ ಫ್ಯಾಮಿಲಿಗೆ ಅವ್ರ ಕೃಪೆ ಇದೆ. ನಮಗೆ ಒಂದು ಅನುಗ್ರಹಿಸಿದ್ದಾರೆ. ನಮಗೆ ಎಲ್ಲದಕ್ಕಿಂತ ಆತ್ಮತೃಪ್ತಿ ಇದೆ. ನಮ್ಮ ಕೈಲಾದ್ದು ನಾನು ನಮ್ಮ ಮನೆಯವರು ಸೇವೆ ಮಾಡ್ತಿದ್ದೀವಿ. ನಮ್ಮ ತಾಯಿನೂ ಮಾಡಿದರು. ಅವರಿಗೆ 86-87 ವರ್ಷ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ಹುಟ್ಟಿದಾಗಿಂದ ನಮ್ಮ ತಂದೆ ತಾಯಿ ಇಲ್ಲಿ ಕುಟೀರಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಸ್ವಾಮೀಜಿನ ನಾವು ಸಣ್ಣ ಮಕ್ಕಳಿಂದ ನೋಡ್ತಿದ್ದೀವಿ. ಆದರೆ ಸ್ವಾಮೀಜಿ ಅಂದರೆ ನಮಗೆ ಏನೋ ನಮ್ಮ ಒಂದು ಇದು ಬೇರೆ ಸ್ವಾಮಿಗಳ ಥರ ಅಲ್ಲ. ನಮ್ಮ ಸ್ವಾಮೀಜಿ ಎಲ್ಲರಿಗೂ ಒಂದೇ ಥರ ತಾತ ಇದ್ದಂಗೆ ಎಲ್ಲರೂ ನೋಡ್ಕೊಳ್ತಾ ಇದ್ರು. ಅವರು ಮೈಲಿಗೆ ಅನ್ನೋ ಒಂದು ಯಾವುದೂ ಅವ್ರ ಹತ್ರ ಇರಲಿಲ್ಲ. ಅವರು ಎಷ್ಟೊಂದು ಟೆಸ್ಟ್ಗಳು ಮಾಡ್ತಾರೆ. ಎಷ್ಟೋ ಒಂದು ಮಾಡಬೇಕಾದ್ರೆ ಒಂದೊಂದು ಸಾರಿ ಬೆಲ್ಲ ಇರೋಲ್ಲ, ಒಂದೊಂದು ಸಾರಿ ಏನಾದರೂ ಇಲ್ಲದೇ ಇದ್ದರೆ ಸ್ವಾಮೀಜಿನ ಬಂದು ನಿಂತ್ಕೊಂಡು ಕೇಳಿಸ್ಕೊಂಡ್ರೆ ಯಾರಾದರೂ ತಂದು ಕೊಡ್ತಾರೆ. ಅದು ಒಂದು ಇನ್ಸ್ಟೆನ್ಸು ಬೇಕಾದಷ್ಟಾಗಿದೆ ಅದೇ ಥರದ್ದು. ಆದರೆ ಏನೂ ಇಲ್ಲ ಅಂತಾಗಲ್ಲ. ಏನಾದರೂ ಅಕಸ್ಮಾತ್ ಕಮ್ಮಿ ಅಂದ್ರೂ ಕಮ್ಮಿ ಮಾಡೋಕ್ಕೆ ಬಿಡಲ್ಲ ಅವರು. ಆ ಥರ ಅನುಭವಗಳು ನಮಗಾಗಿದೆ. ನಾವು ಏನಿದ್ರು ಅವರನ್ನೇ ಕೇಳ್ಕೊಳ್ಳೋದು. ಈ ಥರ ಇದೆ ಅಂತ ಕೇಳಿದ್ರೆ ನಮಗೆ ಮನಸ್ಸಿಗೆ ಹೊಳಿಸ್ತಾರೆ. ಆ ಥರ ನಾವು ನಡ್ಕೊಂಡು ಹೋಗ್ತೀವಿ ಅಷ್ಟೇ. ನಾನು ಕುಟೀರಕ್ಕೆ ಸುಮಾರು ವರ್ಷಗಳಿಂದ ಬರ್ತೀನಿ. ನಮ್ಮನೆಯಲ್ಲಿ ಈಗ ಸ್ವಲ್ಪ ಕೆಲವು ತಿಂಗಳ ಹಿಂದೆ ನನ್ನ ಮೊಮ್ಮಗನಿಗೆ 1 ವರ್ಷದ 2 ತಿಂಗಳು ಮಗುಗೆ ಬಿಳಿ ರಕ್ತ ಕಣ ಕಮ್ಮಿಯಾಗಿ ದಿನಕ್ಕೆ 40,000 ಕಮ್ಮಿ ಆಗ್ತಾಯಿತ್ತು. ಆವಾಗ 2 ದಿನಕ್ಕೆ 80,000 ಕಮ್ಮಿ ಆಗಿತ್ತು. ಭಾಳ ಆತಂಕ ಆಯಿತು ಎಲ್ಲರೂ ನಮಗೆ. ಕೊನೆಗೆ ನಾವೆಲ್ಲ ಏನು ಮಾಡೋದು ಅಂದರೆ ಕುಟೀರಿಗೆ ಬಂದು ಪ್ರದಕ್ಷಿಣೆ ಮಾಡಿಕೊಂಡು ನಾವೆಲ್ಲ ಹೋಗಿ ದತ್ತದ್ದು ವಿಭೂತಿ ಹಚ್ಚಿ ಅಲ್ಲಿ ರಕ್ತ ಬ್ಲಡ್ ಇದು ಮಾಡಿದಾಗ 80,000 ಒಂದೇ ದಿನಕ್ಕೆ ಇದಾಗಿತ್ತು, ರೇಸ್ ಆಗಿತ್ತು. ಆಮೇಲೆ ನನ್ನ ಮಗನಿಗೆ ಎಲ್ಲ ಪ್ರಯತ್ನ ಮಾಡಿ ದುಡ್ಡಿದ್ರೂ ಸಹ ನಮಗೆ ಕೆಲಸ ಆಗಿರಲಿಲ್ಲ. ಕೊನೆಗೆ ಇದೇ ಉದಂಬ ವೃಕ್ಷತ್ರ ಬಂದು ಗುರುಗಳೇ ನಮ್ಮ ಪ್ರಯತ್ನ ಎಲ್ಲ ಆಗೋಯ್ತು, ಇನ್ನೇನಿದ್ರು ನೀವೇ ಅಂತ ಹೇಳಿ ನಾವು ಪ್ರದಕ್ಷಿಣೆ ಮಾಡ್ಕೊಂಡು ಹೋದಾಗ ನನ್ನ ಮಗ ಕೆಲವು ದಿನ ಆದಮೇಲೆ ನನ್ನ ಫೋನ್ ಮಾಡ್ಯಪ್ಪ ಕೆಲಸ ಆಯಿತು, ಏನೋ ನಾನು ಆರ್ಡ್ರ್ ಆಗಿದೆ ಅಂತ ಹೇಳ್ದ. ಅದೊಂದಾಯಿತು. ಸುಮಾರು ನಾವು ಅದಕ್ಕೆ ಸಾಕ್ಷಿ. ಇನ್ನೂ ಗುರುಗಳು ಕಾಣೋದಿಲ್ಲ, ಆದರೆ ಅವರ ಕೃಪಾ ಕಟಾಕ್ಷ ಸದಾ ಭಕ್ತಿ ಮೇಲೆ ಇರ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ್.